ಇಂದು ನಾವು ಆರೋಗ್ಯಕರವಾದ ಬೂತಾಯಿ ಸಾರನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಈ ಸಾರನ್ನು ಮಾಡಲಿಕ್ಕೆ ನಾನು ಒಂದು ಕಾಯಲ್ಲಿ ಅರ್ಧ ಕಡಿಯನ್ನು ತಗೊಂಡಿದ್ದೇನೆ. ಈಗ ಈ ಸಾರಿಗೆ ಏನೆಲ್ಲ ಬೇಕು ಅಂತ ನೋಡೋಣ. 1 ಸ್ಪೂನ್ ಕೊತ್ತಂಬರಿ, ಹಾಗೆ 1/4 ಸ್ಪೂನ್ ಕಾಳುಮೆಣಸು, ಹಾಗೆ ಒಂದು ಸ್ವಲ್ಪ ಮೆಂತೆ, ಹಾಗೆ ಒಂದು ಸ್ವಲ್ಪ ಓಮ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ಹುಳಿ. ಇಲ್ಲಿ ಈ ಒಂದು ಬೂತಾಯಿಗೆ ಹುಳಿ ಮತ್ತು ಖಾರವನ್ನು ಹೆಚ್ಚಾಗಿ ಬಳಸೋದ್ರಿಂದ ಒಂದು ಸ್ವಲ್ಪ ದೊಡ್ಡ ಗಾತ್ರದಲ್ಲೇ ತಗೊಂಡಿದ್ದೇನೆ. ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್, ಹಾಗೆ 2 ಬೆಳ್ಳುಳ್ಳಿ, ಹಾಗೆ ಒಂದು 6 ಮೆಣಸು. ಇದು ಅಷ್ಟೊಂದು ಖಾರ ಇಲ್ಲ, ಹಾಗಾಗಿ ನಾನೊಂದು 6 ತಗೊಂಡಿದ್ದೇನೆ. ನೀವು ಖಾರ ನೋಡಿಕೊಂಡು ತಗೊಳ್ಬೋದು. ಇಷ್ಟನ್ನು ಹಾಕಿ ಈಗ ನಾನು ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಈ ಸಾರಿಗೆ ಹಾಕಲಿಕ್ಕೆ ಒಂದು ಅರ್ಧ ಟೊಮ್ಯಾಟೊ, ಹಾಗೆ ಒಂದು 1/4 ಗಾತ್ರದಷ್ಟು ಆನಿಯನ್, ಹಾಗೆ ಒಂದು ಸ್ವಲ್ಪ ಜಿಂಜರನ್ನು ತಗೊಂಡಿದ್ದೇನೆ. ಇಷ್ಟನ್ನು ಕಟ್ ಮಾಡಿ ನಾವು ಈಗಾಗಲೇ ಮಾಡಿಟ್ಕೊಂಡಿರುವಂತಹ ಮಸಾಲೆಗೆ ಇದನ್ನು ಸೇರಿಸಬೇಕು. ಹಾಗೆ ನಮಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಕಲಕಿ ಇದನ್ನು ಒಂದು ಕುದಿ ಬರುವಷ್ಟು ಕಾದು ಅದಾದ ನಂತರ ಮೀನನ್ನು ನಾವು ಇದಕ್ಕೆ ಹಾಕಲಿಕ್ಕೆ. ನಾನು ಈಗಾಗಲೇ ಮೀನನ್ನು ಅದನ್ನ ಚೆನ್ನಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ಇಟ್ಟಿದ್ದೇನೆ. ನೀವು ಇದನ್ನು ಹಾಗೆ ಕೊಯ್ದ ಕೂಡಲೇ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ನೀವು ಅದನ್ನು ಹಾಗೆ ಡೈರೆಕ್ಟಾಗಿ ಸಾರಿಗೆ ಸೇರಿಸ್ಬೋದು. ನಾನು ಇದನ್ನು ಸ್ವಲ್ಪ ಆಗಲೇ ಕಟ್ ಮಾಡಿರೋದ್ರಿಂದ ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೇನೆ. ಈಗ ಸಾರು ಒಂದು ಕುದಿ ಬಂದ್ರ ನಂತರ ನಮಗೆ ಎಷ್ಟು ಮೀನು ಬೇಕು ನೋಡಿಕೊಂಡು ನಾವು ಅದಕ್ಕೆ ಆ ಒಂದು ಸಾರಿಗೆ ಇದನ್ನು ಸೇರಿಸ್ಕೊಳ್ಬೇಕು. ಸಾರು ಪೂರ್ತಿಯಾಗಿ ಕೊದ್ದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆರೋಗ್ಯಕರವಾದಂತಹ ಬೂತಾಯಿ ಸಾರು ಅನ್ನೋದು ರೆಡಿ ಆಗ್ತದೆ.